ಕೋಟ್ಯಾಂತರ ಭಕ್ತರು ಬರೋ ಸ್ಥಳ ಅದು. ಆ ಪ್ರಕರಣ ಧರ್ಮಸ್ಥಳದಲ್ಲಿ ನಡೀಬಾರ್ದು, ಬಿಡದಿ ನಡೀಬಾರ್ದು, ಬೆಂಗಳೂರು ನಡೀಬಾರ್ದು. ನಮಗೆ ಬೇಕಾಗಿರೋದೇನು? ಸೌಜನ್ಯ ಸತ್ತಿದ್ದಾಳೆ, ಇಷ್ಟು ಹೇಳಿ ಮಾಡಿದ್ಯಾ? ಬೇರೆಯವರು ಬೇರೆ ಬೇರೆ ರಾಜಕೀಯ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ ಅನ್ಕೊಳ್ತೀವಿ, ಅವ್ರು ಮಾತಾಡ್ತಾರೆ. ನಾನು ಯಾವ ಹೋರಾಟಕ್ಕೂ ಹೋಗಿಲ್ಲ. ಅವನು ಮಾತಾಡಿರೋದು ಸಿನಿಮಾ ಆಕ್ಟು, ತಮಿಳು ಅವನು ಮಾತಾಡಿದಾನ, ಅವ್ರಿಗೆ ಗೊತ್ತಿದ್ದಾರೆ ಅಂತ ಹೇಳ್ಬೋದು. ಅದನ್ನು ನಾನು ಇಮ್ಮಿಡಿಯೇಟ್ ಆಗಿ SIT ತನಿಖೆಗೆ ಕೊಟ್ಟು, ಇದು ಸರ್, ಇದು ವಾಯ್ಸ್ ಸ್ಯಾಂಪಲ್ಸು, ಇದು ಗಳಿಸಿರೋ ವಿಷಯಗಳು ನಮಗೆ ಯಾಕೆ ಬೇಕಾದ್ರೆ ನನ್ನ ಕಡೆ ಈ ದೇಶದ ಪ್ರಜೆನ ಪ್ರಶ್ನಿಸೋ ಹಕ್ಕಿರುತ್ತೆ. ನಾವೊಂದು ಅದನ್ನು ಯಾವುದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಂದು ಸರ್ಕಾರ ಇದೆ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಜನರ ದುಡ್ಡನ್ನ ಖರ್ಚು ಮಾಡಿ ಪೊಲೀಸ್ ಅಕಾಡೆಮಿಯಿಂದ ಮಾಡಿ ಟ್ರೈನ್ ಮಾಡ್ತೀವಿ ಆಫೀಸರ್ಸ್ನ. ಈಗ ನಮ್ಮಂದಿರುವ ಪ್ರಶ್ನೆ ಏನು? SIT ರಿಪೋರ್ಟ್ ಬಂದಿದೆ. ಒಂದು ಏನು ಕೊಟ್ಟಿರ್ಬೋದು, ಚಿನ್ನಯ್ಯ ಅಂತ ಬಂದ, ಹಿಂಗೆ ಮಾಡ್ದ, ರಿವರ್ಸ್ ಹೋದ, ಅವನ್ನ ಅರೆಸ್ಟ್ ಮಾಡಿ ಹೊರಟಿದ್ರು. ಅವನ ಜನರ ಮನೋಭಾವವನ್ನ, ಎಲ್ಲ ಪತ್ರಕರ್ತರನ್ನ, ಟ್ಯಾಕ್ಸ್ ಮನಿಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಚಳ್ಳೆ ಹಚ್ಚಿದ್ದಾನೆ. ಅವನ ಮೇಲೆ ಅವ್ರು ನೋಡ್ಕೊಳ್ತಾರೆ. ಆದರೆ ಇನ್ನೊಂದು ರಿಪೋರ್ಟ್ ಬಂದಿದೆ SIT ಇಂದ. ಫಾರ್ ವುಮೆನ್ಸ್ ಕಮಿಷನ್ RTI ತೆಗೆದಿದ್ದಾರೆ. 30 ಗಣಗಳಿಗೆ ತಾಳೆ ಆಗ್ತಾ ಇಲ್ಲ ಬರೆಯೋದು. ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, 417 ಸಾವು ನಡೆದಿವೆ, ಒಂದು ಬಾಲಕಿಯ ಸಾವು ನಡೆದಿದೆ. ನಮಗೇನು ಬೇಕು? ಯಾರು ಮಾಡಿದ್ರು? ಇದು ಹೀಗಿರ್ಬೇಕಾದ್ರೆ ಅದಕ್ಕೆ ನಾನು ಉತ್ತರ ಕೊಡೋದು. ಈ ಎರಡನೇ ಪ್ರಶ್ನೆಗಳಿದೆಯಲ್ಲ, ಬುರುಡೆ ಗ್ಯಾಂಗು, ಏನು ಉದ್ದೇಶದಿಂದ ಹಿಂಗೆ ನೀವು ಆಂಟಿ ಹಿಂದೂ ಅಂತೀರಿ ಅಂತ ನನಗೆ ಗೊತ್ತಿಲ್ಲ. ಸತ್ತಿರೋದು ನಮ್ಮ ಹಿಂದೂ ಹೆಣ್ಮಕ್ಳು. ನಾವು ಅದನ್ನು ಕಂಡುಹಿಡಿಬೇಡ, ಈ ಪ್ರಶ್ನೆ ಕೇಳಿದವನು ಆಂಟಿ ಹಿಂದೂ ಅನ್ಬೇಕಾ? ಕೋಟ್ಯಾಂತರ ಭಕ್ತರು ಬರೋ ಸ್ಥಳ ಅದು. ಆ ಪ್ರಕರಣ ಧರ್ಮಸ್ಥಳದಲ್ಲಿ ನಡೀಬಾರ್ದು, ಬಿಡದಿ ನಡೀಬಾರ್ದು, ಬೆಂಗಳೂರು ನಡೀಬಾರ್ದು. ನಮಗೆ ಬೇಕಾಗಿರೋದೇನು? ಸೌಜನ್ಯ ಸತ್ತಿದ್ದಾಳೆ, ಇಷ್ಟು ಹೇಳಿ ಮಾಡಿದ್ಯಾ? ಬೇರೆಯವರು ಬೇರೆ ಬೇರೆ ರಾಜಕೀಯ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ ಅನ್ಕೊಳ್ತೀವಿ, ಅವ್ರು ಮಾತಾಡ್ತಾರೆ. ನಾನು ಯಾವ ಹೋರಾಟಕ್ಕೂ ಹೋಗಿಲ್ಲ. ಅವನು ಮಾತಾಡಿರೋದು ಸಿನಿಮಾ ಆಕ್ಟು, ತಮಿಳು ಅವನು ಮಾತಾಡಿದಾನ, ಅವ್ರಿಗೆ ಗೊತ್ತಿದ್ದಾರೆ ಅಂತ ಹೇಳ್ಬೋದು. ಅದನ್ನು ನಾನು ಇಮ್ಮಿಡಿಯೇಟ್ ಆಗಿ SIT ತನಿಖೆಗೆ ಕೊಟ್ಟು, ಇದು ಸರ್, ಇದು ವಾಯ್ಸ್ ಸ್ಯಾಂಪಲ್ಸು, ಇದು ಗಳಿಸಿರೋ ವಿಷಯಗಳು ನಮಗೆ ಯಾಕೆ ಬೇಕಾದ್ರೆ ನನ್ನ ಕಡೆ ಈ ದೇಶದ ಪ್ರಜೆನ ಪ್ರಶ್ನಿಸೋ ಹಕ್ಕಿರುತ್ತೆ. ನಾವೊಂದು ಅದನ್ನು ಯಾವುದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಂದು ಸರ್ಕಾರ ಇದೆ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಜನರ ದುಡ್ಡನ್ನ ಖರ್ಚು ಮಾಡಿ ಪೊಲೀಸ್ ಅಕಾಡೆಮಿಯಿಂದ ಮಾಡಿ ಟ್ರೈನ್ ಮಾಡ್ತೀವಿ ಆಫೀಸರ್ಸ್ನ. ಈಗ ನಮ್ಮಂದಿರುವ ಪ್ರಶ್ನೆ ಏನು? SIT ರಿಪೋರ್ಟ್ ಬಂದಿದೆ. ಒಂದು ಏನು ಕೊಟ್ಟಿರ್ಬೋದು, ಚಿನ್ನಯ್ಯ ಅಂತ ಬಂದ, ಹಿಂಗೆ ಮಾಡ್ದ, ರಿವರ್ಸ್ ಹೋದ, ಅವನ್ನ ಅರೆಸ್ಟ್ ಮಾಡಿ ಹೊರಟಿದ್ರು. ಅವನ ಜನರ ಮನೋಭಾವವನ್ನ, ಎಲ್ಲ ಪತ್ರಕರ್ತರನ್ನ, ಟ್ಯಾಕ್ಸ್ ಮನಿಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಚಳ್ಳೆ ಹಚ್ಚಿದ್ದಾನೆ. ಅವನ ಮೇಲೆ ಅವ್ರು ನೋಡ್ಕೊಳ್ತಾರೆ. ಆದರೆ ಇನ್ನೊಂದು ರಿಪೋರ್ಟ್ ಬಂದಿದೆ SIT ಇಂದ. ಫಾರ್ ವುಮೆನ್ಸ್ ಕಮಿಷನ್ RTI ತೆಗೆದಿದ್ದಾರೆ. 30 ಗಣಗಳಿಗೆ ತಾಳೆ ಆಗ್ತಾ ಇಲ್ಲ ಬರೆಯೋದು. ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, 417 ಸಾವು ನಡೆದಿವೆ, ಒಂದು ಬಾಲಕಿಯ ಸಾವು ನಡೆದಿದೆ. ನಮಗೇನು ಬೇಕು? ಯಾರು ಮಾಡಿದ್ರು? ಇದು ಹೀಗಿರ್ಬೇಕಾದ್ರೆ ಅದಕ್ಕೆ ನಾನು ಉತ್ತರ ಕೊಡೋದು. ಈ ಎರಡನೇ ಪ್ರಶ್ನೆಗಳಿದೆಯಲ್ಲ, ಬುರುಡೆ ಗ್ಯಾಂಗು, ಏನು ಉದ್ದೇಶದಿಂದ ಹಿಂಗೆ ನೀವು ಆಂಟಿ ಹಿಂದೂ ಅಂತೀರಿ ಅಂತ ನನಗೆ ಗೊತ್ತಿಲ್ಲ. ಸತ್ತಿರೋದು ನಮ್ಮ ಹಿಂದೂ ಹೆಣ್ಮಕ್ಳು. ನಾವು ಅದನ್ನು ಕಂಡುಹಿಡಿಬೇಡ, ಈ ಪ್ರಶ್ನೆ ಕೇಳಿದವನು ಆಂಟಿ ಹಿಂದೂ ಅನ್ಬೇಕಾ?